ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ. ಸಂತ ಯೋಹಾನನು ಬರೆದಂಥ ಶುಭ ಸಂದೇಶ 11ನೇ ಅಧ್ಯಾಯ 22ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೇ, ಯೇಸು ಎಂಬ ಹೆಸರಿನ ಮೂಲಕ ನಾವು ಏನೇ ಕೇಳಿಕೊಂಡರೂ ತಂದೆ ದೇವರು ನಮಗೆ ದಯಪಾಲಿಸುತ್ತಾರೆ. ಏಕೆಂದರೆ ಯೇಸು ಸ್ವಾಮಿ ನಮ್ಮ ಪಾಪಗಳ ನಿಮಿತ್ತವಾಗಿ ಶಿಲುಬೆಯ ನೋವನ್ನು, ಹಿಂಸೆಯನ್ನು ತಾಳಿಕೊಂಡರು. ನಮಗಾಗಿ ತನ್ನ ಪರಿಶುದ್ಧ ರಕ್ತವನ್ನು ಶಿಲುಬೆಯ ಮೇಲೆ ಸುರಿಸಿದರು. ನಮಗಾಗಿ ತಮ್ಮ ಪರಿಶುದ್ಧವಾದ ಜೀವನವನ್ನೇ ನಮಗಾಗಿ ಧಾರೆ ಎರೆದರು. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತೂಗಾಡುತ್ತಿದ್ದಾಗ ಆ ನೋವಿನಲ್ಲೂ ತನ್ನನ್ನು ಹಿಂಸಿಸಿದವರನ್ನು, ತನಗೆ ನೋವುಂಟು ಮಾಡಿದವರನ್ನು, ತನ್ನನ್ನು ಶಿಲುಬೆಗೆ ಏರಿಸಿದವರಿಗಾಗಿ ತಂದೆ ದೇವರಲ್ಲಿ ಪ್ರಾರ್ಥಿಸಿ, ತಂದೆ ದೇವರೇ, ಇವರು ಮಾಡಿದ ಪಾಪಗಳನ್ನು ಕ್ಷಮಿಸಿರಿ, ತಾವು ಏನು ಮಾಡಿದ್ದಾರೆಂದು ಇವರು ಅರಿಯರು ಎಂದು ತಮ್ಮ ಶತ್ರುಗಳನ್ನು ಕ್ಷಮಿಸಿ ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಈ ದಿನ ನಾವು ಎಷ್ಟೇ ಪಾಪಿಗಳಾಗಿದ್ದರೂ ಯೇಸು ಸ್ವಾಮಿ ಅಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಯಾಚಿಸಿ ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥ ಆ ಕರುಣಾಮಯಿಯಾದಂಥ ಯೇಸು ಸ್ವಾಮಿಯ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಹೇಳುತ್ತಾ, ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ತಂದೆ ದೇವರ ಅನುಗ್ರಹವನ್ನು ನಮ್ಮ ತಲೆ ತಾಕಿಸು ಎಂಬುದಾಗಿ ಯೇಸು ಸ್ವಾಮಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸೋಣ. ಆಮೆನ್.